ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವು ಅಭಿಮಾನಿಗಳ ಅತಿರೇಕದ ವರ್ತನೆ ಸಾಕಷ್ಟು ಸಂದರ್ಭದಲ್ಲಿ ಸ್ಟಾರ್ ನಟರಿಗೆ ಒಂದಿಷ್ಟು ಸಮಸ್ಯೆಯನ್ನು ಮಾಡುವಂಥದ್ದು, ನಟಿಯರಿಗೆ ಸಮಸ್ಯೆ ಮಾಡುವಂಥ ಘಟನೆಗಳು ನಡೀತಾ ಇರ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ಅದಿತಿ ಪ್ರಭುದೇ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನೀವು ಸಾಕಷ್ಟು ದಿನಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡ್ತಾ ಇದ್ರಿ ಬೆಳವಣಿಗೆಗಳು. ಕೆಲವು ಸಂದರ್ಭದಲ್ಲಿ ಅತಿರೇಕದ ವರ್ತನೆ, ಈ ರೀತಿ ಬೆಳವಣಿಗೆಗಳನ್ನು ಆಗೋದನ್ನು ಹೆಂಗೆ ಗಮನಿಸಿದ್ರಿ ಅಂತ? ಅಲ್ಲ, ನಾನು ಅದನ್ನೇ ಮಾತಾಡ್ತಾ ಇದ್ದೆ ನಿಮ್ಮ ಹತ್ರ. ಬರೀ ಸಿನಿಮಾ ತಾರೆಯರಿಗಷ್ಟೇ ಅಥವಾ ಹೀರೋಯಿನ್ಸಿಗಷ್ಟೇ ಅಂತಲ್ಲ, ಹೀರೋಗಳಿಗೂ ನಡೆಯುತ್ತೆ. ಆ್ಯಂಡ್ ಮಾಮೂಲಿ ಏನು ಸಾಮಾನ್ಯ ಹುಡುಗಿಯರು ಅಂದರೆ ಇರ್ತಾರೋ ಅವ್ರಿಗೂ ನಡೆಯುತ್ತೆ. ಅವ್ರು ಯಾವುದೇ ಪ್ರೊಫೆಷನಲ್ ಇದ್ರೂ ನಡೆಯುತ್ತೆ. ಆ್ಯಂಡ್ ಈವನ್ ಅದೇ ಹುಡುಗರು ಎಷ್ಟೋ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ಕಮೆಂಟ್ ಮಾಡೋದಿದೆ. ಸೊ ಇದೆಲ್ಲ ಸೋಷಿಯಲ್ ಮೀಡಿಯಾ ಅಂದಮೇಲೆ ಇಟ್ಸ್ ಅ ಹ್ಯೂಜ್ ಪಾರ್ಟ್ ಆಫ್ ಇಟ್. ಎಸ್, ಪರ್ಟಿಕ್ಯುಲರ್ ಆಗಿ ಅದೇ ರಮ್ಯಾ ಅವರು ಈಗ ಒಂದು ರೀತಿ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸಾಕಷ್ಟು ಸಂದರ್ಭದಲ್ಲಿ ಇದು ನಟಿಯರಿಗೆ ಸಮಸ್ಯೆಗಳಾದರೂ ಕೂಡ ಕೆಲವರು ಹೇಳಕ್ಕೆ ಅವಕಾಶಗಳಿರಲ್ಲ. ನಿಮ್ಮ ಲೈಫಲ್ಲಿ ನೀವು ಸಾಕಷ್ಟು ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲವೂ ಕೂಡ ಫೇಸ್ ಮಾಡಿರ್ತೀರಿ ಘಟನೆಗಳನ್ನು. ಹೇಗೆ ಅನ್ಸುತ್ತೆ? ಅಲ್ಲ, ವೈಯಕ್ತಿಕವಾಗಿ ನನಗೆ ಅವತ್ತು ಆ ಥರದ ಬ್ಯಾಡ್ ಕಾಮೆಂಟ್ಸ್ ನನ್ನ ಪ್ರೊಫೈಲಲ್ಲಿ ನಾನು ಅಂದರೆ ಅದನ್ನ ಅನುಭವಿಸಿಲ್ಲ. ಹಂಗಂತ ಬೇರೆಯವ್ರು ಯಾರು ಅನುಭವಿಸಿರೋದೇ ಇಲ್ಲ ಅಂತಲ್ಲ. ಸುಮಾರು ಜನ, ನಾನು ಹೇಳ್ದಂಗೆ ಬರೀ ನಟಿಯರಂತಷ್ಟೇ ಅಲ್ಲ, ಸಾಮಾನ್ಯ ಹುಡುಗಿಯರು ಸುಮಾರು ಜನ ಅನುಭವಿಸ್ತಾರೆ. ಹುಡುಗರು ಬಿಟ್ಟಾಕಿ ಹುಡುಗಿಯರು ಕೂಡ ಕಮೆಂಟ್ ಮಾಡುವಂಥದ್ದಿದೆ. ಅದು ಅವರು ಆ ಇಂಡಿವಿಜುವಲ್ ಅಂದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಮನಸ್ಥಿತಿ ಅವ್ರ ತನವನ್ನು ತೋರಿಸುತ್ತೆ ಹೊರತು ಬೇರೆ ಏನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ. ಎಸ್, ಈಗ ಅಂದರೆ ಕೆಲವರು ಉದ್ದೇಶಪೂರ್ವಕವಾಗಿ ಅಂದರೆ ಸಿನಿಮಾಗಳನ್ನು ಬೆಂಬಲಿಸೋದಕ್ಕಿಂತ ಒಂದಿಷ್ಟು ಆ ಸಂದರ್ಭಕ್ಕೆ ಅವ್ರನ್ನ ಕಾಲೆಳೆಯುವಂಥ ಪ್ರಸಂಗಗಳೇ ನಡೀತಾ ಇದೆ. ಅಂದರೆ ಉದ್ದೇಶಪೂರ್ವಕವಾಗಿ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು, ಇಂತಹ ಬೆಳವಣಿಗೆಗಳು ಇದೆ ಅಂತ ಅನಿಸುತ್ತಾ? ಏನು ಅನಿಸುತ್ತೆ ಅಂತ? ಏನೋ ನನಗಂತೂ ವೈಯಕ್ತಿಕವಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ಅಂದರೆ ಫೇಕ್ ಅಕೌಂಟ್ ಮಾಡಿ ಅವ್ರು ಅದರಿಂದ ಏನು ಲಾಭ ಪಡಿತಾರೋ ಅಥವಾ ಅವ್ರಿಗೇನು ಸಿಗುತ್ತೆ ಅದರಿಂದ ಗೊತ್ತಿಲ್ಲ. ಸೊ ಹುಚ್ಚರಂತೆ ಕಾಣೋದು ಒಳ್ಳೇದು. ಅಂದರೆ ಈ ಥರ ಹುಚ್ಚರು ಮಾತ್ರ ಆ ಥರ ಕೆಟ್ಟದಾಗ ಸುಮ್ಮನೆ ಅನಾವಶ್ಯಕವಾಗಿ ಕಮೆಂಟ್ ಮಾಡೋದಕ್ಕೆ ಸಾಧ್ಯ. ಅಂದರೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಅಂತಲ್ಲ, ಎಲ್ರ ಬಗ್ಗೆನೂ. ನಾನು ಹೇಳೋದು ಬರೀ ಹುಡುಗಿಯರ್ಗಷ್ಟೇ ಅಲ್ಲ, ಹುಡುಗರಿಗೂ ಕಮೆಂಟ್ ಮಾಡ್ತಾರೆ. ಸೊ ಎಲ್ರ ಬಗ್ಗೆನೂ ಕಮೆಂಟ್ ಮಾಡುವಂಥದ್ದು ತುಂಬ ಸಹಜ ಆಗೋಗಿದೆ. ಸೊ ಇಗ್ನೋರ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ.